ಕಲ್ಯಾಣ ಕರ್ನಾಟಕದ ಸುಕ್ಷೇತ್ರ ಅಬ್ಬೆ ತುಮಕೂರಿನ ಸಿದ್ಧಿಪುರುಷ ಶ್ರೀ ವಿಶ್ವಾರಾಧ್ಯರ ಜಾತ್ರೆಯು ಸಡಗರ ಸಂಭ್ರಮದಿಂದ ಜರುಗಿತು. ಬೆಳಗ್ಗೆ ವಿಶ್ವಾರಾಧ್ಯರ ಮಂದಿರದಲ್ಲಿ ರಥದ ಅಂಗವಾಗಿ ಹೋಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ನಂತರದಲ್ಲಿ ನಂದಿ ಕೋಲ ನಂತರ ಹಾಗೂ ವಿವಿಧ ಕಲಾ ತಂಡಗಳ ನೃತ್ಯ ನಡೆಯಿತು. ಲಕ್ಷಾಂತರ ಭಕ್ತ ಸಮೂಹದಲ್ಲಿ ಭವ್ಯವಾಗಿ ರಥೋತ್ಸವ ಜರುಗಿತು. ಈ ವೇಳೆಯಲ್ಲಿ ಭಕ್ತರ ಜಯಘೋಷ ಮುಳುಗಿತು. ನೆರೆದ ಭಕ್ತ ಸಮೂಹ ರಥಕ್ಕೆ ಉತ್ತೋತಿ ಬಾಳೆಹಣ್ಣು ಸಮರ್ಪಿಸಿದರು. ಜಾತ್ರೆಯಲ್ಲಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ, ರಾಮಲಿಂಗಾರೆಡ್ಡಿ, ವಿವಿಧ ರಾಜಕೀಯ ಗಣ್ಯರು ಹಾಗೂ ಕೊಪ್ಪಳದ ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಜಾತ್ರೆಯಲ್ಲಿ ಸಾನ್ನಿಧ್ಯ ವಹಿಸಿದರು. ಇನ್ನು ಜಾತ್ರೆಯಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಹಾಗೂ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರು. ಈ ಅಬ್ಬೆ ತುಮಕೂರು ಕರ್ನಾಟಕ ಮಾತ್ರವಲ್ಲ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಗಳಿಂದ ಲಕ್ಷೋಪಲಕ್ಷ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಪಂಗಡಗಳ ಭೇದ ಭಾವವಿಲ್ಲ. ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿ ಅಂತೂ ಕಲ್ಯಾಣ ರಾಜ್ಯ ಮಾಡಿದ್ದಾರೆ. ಇಲ್ಲಿ ಇಂದು ಈ ಅಬ್ಬೆ ತುಮಕೂರು ಕ್ಷೇತ್ರದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವುದರ ಮೂಲಕ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳವರು ಇದನ್ನು ಅಭಿನವ ಕಲ್ಯಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ಜಾತ್ರೆ, ದಕ್ಷಿಣದ ಕಾಶಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಕೊಪ್ಪಳ ಅಂತೇಳಿ, ಆ ನಿಟ್ಟಿನೊಳಗೆ ಅಬ್ಬೆ ತುಮಕೂರು ಕೂಡ ಈ ಇಡೀ ನಾಡಿನಲ್ಲಿ ಏನಪ್ಪಂದ್ರೆ ದೊಡ್ಡದಾದ ಜಾತ್ರೆ ಆಗ್ತದೆ. ಎಲ್ಲರೂ ಏನಪ್ಪಂದ್ರೆ ಭೇದ ಭಾವ ತರೆದು ಬರ್ತಾರೆ. ಒಳ್ಳೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ರಥೋತ್ಸವದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಕ್ಷೇತ್ರ ದರ್ಶನವನ್ನು, ಪರಮ ಪೂಜ್ಯರ ಪ್ರಸಾದವಾಣಿಯನ್ನು ಆಲಿಸಿ ಪುನೀತರಾಗ್ತಾರೆ. ಯಾಕಂದರೆ ಇವತ್ತು ಮನೆಗಳಲ್ಲಿ ಎಲ್ಲ ಸೆಟ್ಗಳಿವೆ. ಮನುಷ್ಯನ ನಮಸ್ತೆ. ಪ್ರತಿ ವರ್ಷದಂತಲೂ ಈ ವರ್ಷವೂ ಜಾತ್ರಾ ಮಹೋತ್ಸವ, ರಥೋತ್ಸವ ತುಂಬ ಯಶಸ್ವಿಯಾಗಿ ನಡೆದಾಗ ಇಲ್ಲಿ ಯಾವುದೇ ಜಾತಿ, ಮತ, ಬಡವ, ಶ್ರೀಮಂತನ ಏನೇ ಇಲ್ಲದೇ ಭಕ್ತ
ಭಕ್ತಿಯಿಂದ ನಡ್ಕೊಂಡ್ರೆ ಎಲ್ಲರಿಗೂ ದೇವರು ಆರಿಸ್ತಾನೆ. ನನ್ನ ಎಲ್ಲ ಕುಟುಂಬದವರು ಸಹ, ನಾನು ಕೂಡ ಅಜ್ಜವರಿಗೆ ನಡ್ಕೊಳ್ಳೋದು, ಮುದ್ದರಿಗೆ ನಡ್ಕೊಳ್ಳೋದು. ಆ್ಯಂಡ್ ಈ ವರ್ಷದ ವಿಶೇಷ ಏನಂದರೆ ಕೊಪ್ಪಳದ ನಮ್ಮ ಗವಿಮಠದ ಅಜ್ಜವರು ಕೂಡ ಬಂದಿದ್ದಾರೆ ಇಲ್ಲಿ. ಮತ್ತು ಲಕ್ಷಾಂತರ ಜನ ಎಲ್ಲ ಸೇರ್ತಾರೆ ಇಲ್ಲಿ. ದಾಸೋಹ ಆಗಿರ್ಬೋದು, ಬಂದ ಭಕ್ತಾದಿಗಳಿಗೆ, ಪಾದಯಾತ್ರೆ ಬಂದ ಭಕ್ತಾದಿಗಳಲ್ಲೆಲ್ಲ ದಾರಿಯಲ್ಲೆಲ್ಲ ಅವರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದೆ ಇಲ್ಲೆಲ್ಲ. ಸೊ ಚೆನ್ನಾಗಿ ಮಾಡ್ತೀವಿ. ಇಲ್ಲಿ ಬಂದು ಯಾರೇ ಭಕ್ತರಾಗಲಿ ಬಂದು ನಡ್ಕೊಂಡ್ರೆ ಅವ್ರು ಏನೇ ಕೇಳ್ಕೊಂಡಿದ್ದು ಈಡೇರಿಸ್ತಾರೆ. ನಾನು ಸ್ವತಃ ಸಣ್ಣವಳಿದ್ದಾಗಿಂದನೂ ದೇವರಿಗೆ ಅಜ್ಜವರಿಗೆ ನಡ್ಕೊಳ್ಳೋದು, ಮುದ್ದರಿಗೆ ನಡ್ಕೊಳ್ಳೋದು, ನಮ್ಮ ಅಪ್ಪದಿಂದನೂ ಇಲ್ಲೇ ನಡ್ಕೊತ ಬಂದಿದ್ದೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.